ಮರ್ಯಾದೆ ಪ್ರಶ್ನೆ ಆ ಸಿನಿಮಾ ಟೈಟಲ್ ನಾನು ಕೇಳ್ತಿದ್ದಾಗೆ ಏನು ಡಿಫ್ರೆಂಟ್ ಆಗಿದೆ, ಯಾವ ಥರ ಒಂದು ಕಾನ್ಸೆಪ್ಟ್ ಅಂತ ಅಂದ್ಕೊಳ್ತಾ ಇದ್ದೆ. ಸೊ ಇವತ್ತು ಸಿನಿಮಾ ನೋಡಿದ್ಮೇಲೆ ತುಂಬ ಜನ ಗುಡ್ ರಿವ್ಯೂಸ್ ಕೇಳ್ತಾ ಇದೆ. ಸೊ ಇವತ್ತು ವಿಟ್ನೆಸ್ ಆಗಿ ನಾನು ಈ ಸಿನಿಮಾ ನೋಡಿ ಮಾತಾಡ್ತಾ ಇದ್ದೀನಿ. ಇಟ್ಸ್ ಎ ಆನೆಸ್ಟ್ ರಿವ್ಯೂ. ಮಿಡಲ್ ಕ್ಲಾಸ್ ಮತ್ತು ಪಾಶ್ ಜನಕ್ಕೆ ತುಂಬ ಕನೆಕ್ಟ್ ಆಗುತ್ತೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಮನುಷ್ಯತ್ವ ಮತ್ತು ಬಾಂಧವ್ಯ ಮತ್ತು ನಮ್ಮ ಕೆಲವು ಮಾರಲ್ಸ್ ತುಂಬ ಮುಖ್ಯ ಆಗುತ್ತೆ. ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಅದನ್ನು ಫಾಲೋ ಅಪ್ ಮಾಡದೆ ಎಷ್ಟೋ ಜನ ಬಿಟ್ಬಿಟ್ಟು ಹೋಗ್ತಾ ಇರ್ತಾರೆ. ಅವ್ರು ಎಲ್ಲರಿಗೂ ಈ ಸಿನಿಮಾ ಬಂದು ನೋಡಿದಾಗ ತುಂಬ ಕನೆಕ್ಟ್ ಆಗ್ತೀರಾ. ನಿಮ್ಮ ಜೀವನದಲ್ಲಿ ಆಗಿರ್ತಕ್ಕಂಥ ಇನ್ಸಿಡೆಂಟ್ಸ್ಗಳೆಲ್ಲ ನನಗಂತೂ ತುಂಬ ಕನೆಕ್ಟ್ ಆಯಿತು. ಸಖತ್ ಸ್ಟುಡಿಯೋಯಿಂದ ಈ ಒಂದು ಅದ್ಭುತವಾದ ಪ್ರಯತ್ನಕ್ಕೆ ನನ್ನ ಒಂದು ಶುಭಾಶಯಗಳು. ಆ್ಯಂಡ್ ಪ್ರತಿಯೊಂದು ಕ್ಯಾರೆಕ್ಟರು, ರಾಕೇಶ್ ಅಡಿಗ ಆಗಿರ್ಬೋದು, ಸುನೀಲ್ ಸರ್ ಇರ್ಬೋದು, ಪೂರ್ಣಚಂದ್ರ ತೇಜಸ್ವಿ, ಶೈನ್ ಶೆಟ್ಟಿ ಆ್ಯಂಡ್ ಪ್ರಭು ಎಲ್ಲರೂ ಆ್ಯಂಡ್ ತೇಜು ದಟ್ ಗರ್ಲ್, ಓಕೆ, ಎಲ್ಲರೂ ತುಂಬ ರಿಯಲಿಸ್ಟಿಕ್ಕಾಗಿ ಮಾಡಿದ್ದಾರೆ. ಇನ್ಫ್ಯಾಕ್ಟ್ ಸೆಕೆಂಡ್ ಹಾಫ್ ಶುರು ಆಗಿ ಮುಗ್ದೋಗಿದ ತಕ್ಷಣ ಐ ವಾಸ್ ಜಸ್ಟ್ ಚೆಕಿಂಗ್ ಮೈ ಫೋನ್, ಮುಗಿದೋಯ್ತಾ ಇಷ್ಟು ಬೇಗ ಅಂತ, ಅಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಆ್ಯಂಡ್ ಕಂಗ್ರ್ಯಾಚುಲೇಷನ್ ಶ್ವೇತಾ ಪ್ರಸಾದ್ ಫಾರ್ ಪ್ರೊಡ್ಯೂಸಿಂಗ್ ಸಚ್ ಅ ಗುಡ್ ಮೂವಿ. ನೀವೆಲ್ಲರೂ ಥಿಯೇಟರ್ಗೆ ಬಂದು ಈ ಚಿತ್ರ ನೋಡಲಿಲ್ಲ ಅಂದರೆ ಮರ್ಯಾದೆ ಪ್ರಶ್ನೆ, ಅಂದರೆ ನಿಮ್ಗಳ ಮರ್ಯಾದೆ ಪ್ರಶ್ನೆ. ಯಾಕಂತಂದರೆ ಇಂಥ ಒಂದು ಬ್ಯೂಟಿಫುಲ್ ಕಾನ್ಸೆಪ್ಟ್ ಇರೋ ಚಿತ್ರನ ಮಿಸ್ ಮಾಡ್ಕೊತೀರಾ. ಕನ್ನಡ ಚಿತ್ರರಂಗದಲ್ಲಿ ಕಂಟೆಂಟ್ ಓರಿಯೆಂಟ್ ಸಿನಿಮಾಗಳು ಬರ್ತಾ ಇದೆ. ಈ ಒಂದು ಆಲ್ಮೋಸ್ಟ್ ಒಂದು 2-3 ಮಂತ್ಸಿಂದ ಒಳ್ಳೊಳ್ಳೆ ಚಿತ್ರಗಳು ಬರ್ತಾ ಇದೆ. ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ನೀವೆಲ್ಲರೂ ತುಂಬ ಕನೆಕ್ಟ್ ಆಗ್ತೀರಾ. ನಮಸ್ಕಾರ. ಈಗ ತಾನೇ ಮರ್ಯಾದೆ ಪ್ರಶ್ನೆ ಸಿನಿಮಾ ನೋಡ್ಕೊಂಡು ಬಂದಿದ್ದೀನಿ. ಅವ್ರು ಯಾವಾಗಲೂ ಹೇಳ್ತಾರೆ ಸಿನಿಮಾ ಥರ ನೋಡಿ ಅಂತ ಹೇಳ್ತಾರೆ. ನನಗೆ ಅದರ ಅರ್ಥ ಗೊತ್ತಿಲ್ಲ. ಯಾಕಂದರೆ ಒಂದು ಸಿನಿಮಾ ನೋಡಿದಾಗ ಅದರ ಒಂದು ಕತೆ, ಚಿತ್ರಕಥೆ, ಅದರ ಒಂದು ಯಾವ ಸೈದ್ಧಾಂತಿಕ ನೆಲೆಗಟ್ಟಿಂದ ನೋಡ್ತಾರೆ, ಕ್ಯಾರೆಕ್ಟರ್ ಆರ್ಕ್ ಆಗಿರ್ಬೋದು, ಮೇಕಿಂಗ್, ಮ್ಯೂಸಿಕ್ ಪ್ರತಿಯೊಂದು ನೋಡ್ತೀನಿ. ಈ ಸಿನಿಮಾದಲ್ಲಿ ಒಳ್ಳೆ ಟೆಕ್ನಿಕ್ಯಾಲಿಟಿ ಇದೆ, ಫ್ಯಾಮಿಲಿ ಸೆಂಟಿಮೆಂಟ್ ಇದೆ, ಆ ಕ್ಲಾಸ್ ಪಾಲಿಟಿಕ್ಸು ಭಾಳ ಚೆನ್ನಾಗಿ ಬರುತ್ತೆ ಮತ್ತು ಒಳ್ಳೆ ಸಂದೇಶ ಹೇಳುತ್ತೆ. ಕೊನೆಗಂತೂ ಭಾಳ ಒಳ್ಳೆ ಒಂದು ಸಂದೇಶ ಹೇಳೋಕ್ಕೆ ಡೈರೆಕ್ಟರ್ ನಾಗರಾಜ್ ಸೋಮಯ್ಯಜಿ, ರೈಟರ್ ಪ್ರದೀಪ ಮತ್ತು ನಮ್ಮ ಸ್ನೇಹಿತ ರಾಕೇಶು, ಆಮೇಲೆ ಸುನೀಲ್ ಭಾಳ ಒಳ್ಳೆ ಕ್ಯಾಸ್ಟಿಂಗ್ ಮಾಡಿದ್ದಾರೆ. ನಮಗೆ ಸಂತೋಷ ಆಗಿದೆ. ಈ ಥರ ಕಂಟೆಂಟ್ ಸಿನಿಮಾಗಳು ಬರಬೇಕು, ನಮಗೆ ಈ ಥರ ಕಂಟೆಂಟ್ ಸಿನಿಮಾಗಳು ಗೆಲ್ಲಬೇಕು. ಇದು 2ನೇ ವಾರಕ್ಕೆ ಆಗ್ತಾಯಿದೆ. ಆ್ಯಂಡ್ 2ನೇ ವಾರಕ್ಕೆ ಜನ ಬಂದು ನೋಡಿ ಇಂಥ ಒಂದು ಸ್ಕ್ರೀನ್ ಪ್ಲೇ ಬೇಸ್ಡ್, ಇಂಥ ಒಂದು ಟೆಕ್ನಿಕಲ್ ಬೇಸ್ಡ್, ಮ್ಯೂಸಿಕ್ಕು ಭಾಳ ಚೆನ್ನಾಗಿದೆ. ಇಂಥ ಸಿನಿಮಾಗಳು ಗೆದ್ದರೆ ನಮ್ಮೆಲ್ಲರಿಗೂ ಭಾಳ ಸಂತೋಷ, ಉತ್ತಮ ಚಿತ್ರರಂಗ ಆಗುತ್ತೆ. ಎಲ್ಲರಿಗೂ ನಮಸ್ಕಾರ. ಮರ್ಯಾದೆ ಪ್ರಶ್ನೆಗೆ ಒಳ್ಳೆಯದಾಗಲಿ. ಎಲ್ರಿಗೂ ನಮಸ್ಕಾರ. ನಾನು ಪ್ರಿಯಾ ಜಾಚ, ಸಿದ್ಧಮೂಲಿ ಮನೆ ಆಬ್ವಿಯಸ್ಲಿ ಅನ್ಕೊಳ್ತೀನಿ. ಓಕೆ, ಮರ್ಯಾದೆ ಪ್ರಶ್ನೆ ಈಗ ಜಸ್ಟ್ ನೋಡಿದೆ. ನಾನು ಬೇಸಿಕಲಿ ಸಿಂಗುರ್ಕಟ್ಟೆ ಅನ್ನೋ ಒಂದು ಲೋಕಲ್ ಏರಿಯಾದಲ್ಲಿ ಬೆಳೆದ. ಸೊ ನನಗೆ ತುಂಬಾ ವೈಬ್ಸ್ ಕನೆಕ್ಟ್ ಆಗ್ತಾಯಿತ್ತು. ಅಂದರೆ ನಿಮ್ಮನ್ನು ನೀವು ಅಂದರೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಬೆಳೆದಿರುವಂಥ ಒಂದು ಹುಡುಗನ ಒಂದು ಸ್ಟ್ರಗಲ್ ಇರುತ್ತೆ ಕೂಡ ಎಷ್ಟು ಚೆನ್ನಾಗಿ ಕನೆಕ್ಟ್ ಆಗುತ್ತೆ ಅಂದರೆ ಸಿನಿಮಾದಲ್ಲಿ. ಆ ರೂಟ್ಸಿಗೆ ಎಳೆದಿದ್ದಾರೆ. ವಿಜುವಲಿ ಆಗಿರ್ಬೋದು, ಆ್ಯಕ್ಟಿಂಗ್ ಆಗಿರ್ಬೋದು, ಐ ಥಿಂಕ್ ಸೂಪರ್ ಇತ್ತು. ದಿನನಿತ್ಯ ಆಗೋ ಇನ್ಸಿಡೆಂಟ್ಗಳನ್ನ ಇಟ್ಕೊಂಡು ಚೆನ್ನಾಗಿ ಪಿಕ್ಚರೈಸ್ ಮಾಡಿದ್ದಾರೆ ಅಂತ ಅನಿಸ್ತು. ನನಗೂ ತುಂಬ ಇಷ್ಟ ಆಯಿತು. ಹೌದು, ಆ್ಯಸ್ ಎ ಪ್ರೀವಿಯಸ್ಲಿ ನಾನು ಸಂದೀಪ್ ಅಲ್ಲೋರಿ ಅವ್ರ ಜೊತೆ ವರ್ಕ್ ಮಾಡಿದ್ದೆ, ಸಿನಿಮಾಟೋಗ್ರಾಫರ್. ನಮ್ಮ ಮರ್ಯಾದೆ ಪ್ರಶ್ನೆ ತುಂಬಾ ಚೆನ್ನಾಗಿ ಮಾಡಿದ್ರು. ವಿಜುವಲ್ಸ್ ಎಷ್ಟು ಕ್ಯಾಪ್ಟಿವೇಟಿಂಗ್ ಆಗಿದೆ ಅಂದರೆ ಆ ಲೈವ್ ಇನ್ಸಿಡೆಂಟ್ ಏನು ನಡೀತಾ ಇದೆ, ಇನ್ಸಿಡೆಂಟ್ ಏನು ನಡೀತಾ ಇದೆ ಲೈವ್ ಅಂತ ಅನಿಸುತ್ತೆ. ಅಷ್ಟು ಒಂಥರ ಕನೆಕ್ಟ್ ಆಗುತ್ತೆ ಸಿನಿಮಾ. ಸೊ ಎಲ್ಲರೂ ನೀವು ಕೂಡ ಬಂದು ನೋಡಿ ಅಂತ ಯಾಕಂದರೆ ಮರ್ಯಾದೆ ಪ್ರಶ್ನೆ ನೀವು ಸಿನಿಮಾ ಬಂದು ನೋಡಿ. ಮರ್ಯಾದೆ ಪ್ರಶ್ನೆ ಒಂದು ಒಳ್ಳೆಯ ವಿಶೇಷವಾದ ವಿಭಿನ್ನವಾದ ಚಿತ್ರಕಥೆ ಇರುವಂಥ ಒಂದು ಅಪ್ಪಟ ಅಚ್ಚ ಕನ್ನಡ ಚಿತ್ರ. ಇದು ಎಲ್ಲರದು ಮರ್ಯಾದೆ ಪ್ರಶ್ನೆ ಇವಾಗ ಆಗಿದೆ ಕನ್ನಡ ಚಿತ್ರರಂಗಕ್ಕೆ. ಈ ಸಿನಿಮಾ ಗೆಲ್ಲೇಬೇಕು ಅಂತ ನನ್ನೊಂದು ದೊಡ್ಡ ಆಸೆ ಇದು. ಯಾಕಂದರೆ ಸುಮ್ಮನೆ ಹೇಳಬಾರ್ದು, ಈ ಚಿತ್ರದಲ್ಲಿ ನೀವು ಬಂದು ನೋಡಿ ಇದು. ಯಾಕಂದರೆ ನಾವೆಲ್ಲ ಯಾವುದು ಕಂಪೇರ್ ಮಾಡ್ತಾ ಇರ್ತೀವಿ ಯಾವಾಗಲೂ, ಕನ್ನಡ ಹಾಡುಗಳಾಗಲಿ, ಇವಾಗ ನನ್ನ ಹಾಡುಗಳಾಗಲಿ ಅವರು ಬಂದರೆ ಇದು ಅಲ್ಲಿಂದ ಮಾಡಿದ್ದೀವಿ ಅದು ಇದು ಅಂತ ಸಿನಿಮಾಗಳನ್ನ. ಬಟ್ ಇದಕ್ಕೆ ಯಾವುದೂ ನಿಮಗೆ ಒಂದು ರೆಫರೆನ್ಸ್ ಪಾಯಿಂಟೇ ಇಲ್ಲ. ತುಂಬ ಫ್ರೆಶ್ ಆಗಿದೆ, ಯುನೀಕ್ ಆಗಿದೆ. ಪ್ಲಸ್ ನಟನೆ ನಾನು ತುಂಬ ಗ್ರೇಟ್ ಫ್ಯಾನ್ ಇವ್ರಿಗೆ. ಎಕ್ಸ್ಕ್ಯೂಸ್ ಮೀ ಅಂತ ತುಂಬ ದಿನಗಳಾದಮೇಲೆ ಇವ್ರನ್ನ ಸ್ಕ್ರೀನ್ ಮೇಲೆ ನೋಡಿ ನನಗೆ ಇನ್ನೂ ಇವ್ರದ್ದು ತುಂಬ ಜಾಸ್ತಿ ಇರಬೇಕಿತ್ತು ಅಂತ ಸುನೀಲ್ ಅವ್ರದ್ದು. ಸೊ ಒಳ್ಳೆ ಇದು ಎಲ್ಲ ನಮ್ಮ ಕನ್ನಡ ಹುಡುಗರೇ ಕಷ್ಟಪಟ್ಟು ಮಾಡಿರೋವಂಥ ಸಿನಿಮಾ. ಅಂದರೆ ಕಷ್ಟಪಟ್ಟು ಮಾಡಿದ್ದಾರೆ ಅಂದ್ಬಿಟ್ಟು ಸಿನಿಮಾ ನೋಡಬೇಕು ಅಂತ ಇಲ್ಲ, ಅದು ತುಂಬ ಇಷ್ಟ ಆಗುತ್ತೆ ಸಿನಿಮಾ. ಒಂದು ನೋಡಿದ್ರೆ ಒಂದು ಅಚ್ಚ ಕನ್ನಡದ ಒಂದು ಶ್ರೇಷ್ಠ ಚಿತ್ರ ಅನಿಸುತ್ತೆ. ನಮ್ಮ ನಿರ್ದೇಶಕರಾಗಲಿ, ಎಸ್ಪೆಷಲಿ ಸಂಗೀತ ನಿರ್ದೇಶಕರು, ಬ್ಯಾಕ್ಗ್ರೌಂಡ್ ಸ್ಕೋರ್ ಸೆಕೆಂಡ್ ಹಾಫಲ್ಲಿ ತುಂಬ ಚೆನ್ನಾಗಿದೆ. ಹಾಗೆ ನಮ್ಮ ಶ್ವೇತಾ ಪ್ರದೀಪ್ ಅವರು ಇದನ್ನು ನಿರ್ಮಾಣ ಮಾಡೋಕ್ಕೆ ಅಂತ, ಅಂದರೆ ಅವರು ಇಂಡಸ್ಟ್ರಿಲಿ ಇಷ್ಟು ವರ್ಷ ಇದ್ದು ಈ ಥರದ್ದೊಂದು ಯೂನಿಕ್ ಕಂಟೆಂಟ್ನ ಅವರು ಪ್ರಯತ್ನಪಟ್ಟು ಅದನ್ನು ಪರದೆ ಮೇಲೆ ತಂದಿರೋ ತುಂಬ ದೊಡ್ಡ ವಿಷಯ. ಆ್ಯಂಡ್ ಸ್ಪೆಷಲ್ ಮೆನ್ಷನ್ ಸುನೀಲ್ ರಾವ್
ರಾಕೇಶ್ ಅಡಿಗ ಹಾಗೆ ಪೂರ್ಣ ಈ 3 ಜನ, ಆಮೇಲೆ ಪ್ರಕಾಶ್ ಬೆಳವಾಡಿ ಅವರು, ತೇಜು ಬೆಳವಾಡಿ ಅವರು ಅದ್ಭುತವಾದ ನಟನೆ. ಕನ್ನಡಕ್ಕೆ ಇವರೆಲ್ಲರೂ ದೊಡ್ಡ ಆಸ್ತಿ. ಸೊ ಹೀಗೆ ಮುಂದುವರಿಲಿ ಮರ್ಯಾದೆ ಪ್ರಶ್ನೆ ಇನ್ನೂ ದೊಡ್ಡ ಮಟ್ಟಕ್ಕೆ ಹೋಗಲಿ ಅಂತ ನನ್ನ ಆಸೆ. ಮರ್ಯಾದೆ ಪ್ರಶ್ನೆ ಸಿನಿಮಾ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ಗೆ ತುಂಬ ಕನೆಕ್ಟ್ ಆಗುವಂಥ ಸಿನಿಮಾ. ಇದರಲ್ಲಿ ಐ ಥಿಂಕ್ ದ ರಿಯಲ್ ವಿನ್ನರು ಕಾಸ್ಟಿಂಗ್. ಯಾಕಂದರೆ ರಾಕೇಶ್ ಅವರಾಗಿರ್ಬೋದು, ಸುನೀಲ್ ಅವರಾಗಿರ್ಬೋದು, ಪೂರ್ಣಚಂದ್ರ ಆಗಿರ್ಬೋದು, ಅವ್ರ ಪಾತ್ರದಲ್ಲಿ ಅವರೇ ಜೀವಿಸಿದ್ದಾರೆ ಆ ಪಾತ್ರಗಳನ್ನ. ಸೊ ಅದೇ ರೀತಿ ಇದ್ದಾರೆ ಅಂತ ಅನಿಸುತ್ತೆ. ಸೊ ಆ ಕನೆಕ್ಷನ್ ಇನಿಷಿಯಲಿ ಏನು ಬಿಲ್ಡ್ ಮಾಡ್ತಾರೆ ಸಿನಿಮಾದಲ್ಲಿ, ಅದು ಥ್ರೂ ಔಟ್ ದ ಸಿನಿಮಾ ಕ್ಯಾರಿ ಆಗಿದೆ. ಹಾಗೆಯೇ ಇನ್ನೊಂದು ಅಪ್ಪರ್ ಕ್ಲಾಸ್ ಕ್ಯಾರೆಕ್ಟರ್ಸ್, ಪ್ರಭು, ಶೈನ್ ಶೆಟ್ಟಿ, ಸೊ ಇನ್ನಿಬ್ಬರು ಆ್ಯಕ್ಟರ್ಸ್ ಇದ್ದಾರೆ. ಸೊ ಅವರೆಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಆ್ಯಕ್ಟಿಂಗ್ ಎಲ್ಲ ಆ್ಯಕ್ಟರ್ಸ್ದು ಇನ್ಕ್ಲೂಡಿಂಗ್ ತೇಜಸ್ವಿನಿ ಅವ್ರದ್ದು ತುಂಬ ಚೆನ್ನಾಗಿದೆ. ಆ್ಯಂಡ್ ಸಂದೀಪ್ ಅಲ್ಲೂರಿ DOP ಅವ್ರ ಕೆಲಸನೂ ತುಂಬ ಚೆನ್ನಾಗಿದೆ. ಒಂದು ಇಮೋಷ್ನಲ್ ಸಿನಿಮಾ ಆ್ಯಂಡ್ ಒಂದು ಇಂಟ್ರೆಸ್ಟಿಂಗ್ ವಿಷಯನ ಇಟ್ಕೊಂಡು ಸಿನಿಮಾ ಮಾಡಿದ್ದಾರೆ. ಅದು ಒಂದು ಸೋಷಿಯಲ್ ಮೆಸೇಜು ಇದೆ ಸಿನಿಮಾದಲ್ಲಿ. ಸೊ ಖಂಡಿತವಾಗ್ಲೂ ಈ ಸಿನಿಮಾ ನಿಮಗೆ ಇಷ್ಟ ಆಗುತ್ತೆ. RJ ಪ್ರದೀಪ್ ಅವ್ರಿಗೆ ಮತ್ತು ಅವರ ತಂಡಕ್ಕೆ, ಡೈರೆಕ್ಟರ್ ನಾಗರಾಜ್ ಅವರಿಗೆ ಎಲ್ಲರಿಗೂ ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಒಳ್ಳೆಯದು. ನಮಸ್ಕಾರ. ಮರ್ಯಾದೆ ಪ್ರಶ್ನೆ ಇದರಲ್ಲಿ ಮೊದಲನೇದಾಗಿ ನಮ್ಮ ಸುನಿಲ್ ರಾವ್ ಅವರು, ರಾಕೇಶ್ ಅವರು, ಪೂರ್ಣಚಂದ್ರ ಅವರು, ಶೈನ್ ಅವರು, ಹೀಗೆ ಹಲವಾರು ಜನ ಪ್ರತಿಭಾವಂತ ನಟರು ಇದರಲ್ಲಿ ನಟಿಸಿದ್ದಾರೆ. ಆ್ಯಂಡ್ ಒಂದು ಮಿಡಲ್ ಕ್ಲಾಸ್ ಜನರ ಸಮಸ್ಯೆಗಳು, ಅದರಲ್ಲಿ ಹೇಗೆ ಅವರು ತಾಪತ್ರಕ್ಕೆ ಸಿಲುಕ್ತಾರೆ, ಹೇಗೆ ಅದರಿಂದ ಪಾರಾಗ್ತಾರೆ ಅನ್ನೋದ್ರ ಬಗ್ಗೆ ಒಂದು ಸಿನಿಮಾ, ಒಂದು ಥ್ರಿಲ್ಲಿಂಗ್ ಫಾರ್ಮ್ಯಾಟಲ್ಲಿ ವಿತ್ ಆ್ಯನ್ ಎಮೋಷ್ನಲ್ ಕಂಟೆಂಟ್ ಇದನ್ನು ಪ್ಯಾಕೇಜ್ ಮಾಡಿದ್ದಾರೆ. ಇವನ್ ದ ಸೌಂಡ್ ಡಿಸೈನ್, ದ ಮ್ಯೂಸಿಕ್, ಎವ್ರಿಥಿಂಗ್ ಇಸ್ ಕಮ್ ಔಟ್ ವೆಲ್. ಸೊ ಈ ಸಿನಿಮಾನ ದಯವಿಟ್ಟು ಥಿಯೇಟ್ರಿಗೆ ಬಂದು ವೀಕ್ಷಿಸಿ. ಇದನ್ನು ನಿಮ್ಮ ಫ್ಯಾಮಿಲೀಸ್ ಜೊತೆ, ನಿಮ್ಮ ಫ್ರೆಂಡ್ಸ್ ಜೊತೆ ಬಂದು ಥಿಯೇಟ್ರಲ್ಲಿ ಇದನ್ನು ಅನುಭವಿಸಿ. ಒಂದು ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಆ್ಯಂಡ್ ಆ್ಯನ್ ಇಮೋಷ್ನಲ್ ಸಾಗ ಆ್ಯಂಡ್ ಅ ಥ್ರಿಲ್ಲಿಂಗ್ ರೈಡ್. ಸೊ ಖಂಡಿತ ಥಿಯೇಟ್ರಲ್ಲಿ ಎಂಜಾಯ್ ಮಾಡಿ. ಥ್ಯಾಂಕ್ ಯು. ಪ್ರಶ್ನೆ ಸಿನಿಮಾ ಇವತ್ತು ನಾನು ಫಸ್ಟ್ ಡೇ ನೋಡಿದ್ದು. ಸೊ ತುಂಬಾ ಖುಷಿ ಆಗ್ತಿದೆ. ಫಸ್ಟ್ ಆಫ್ ಎಲ್ಲರೂ ಹೇಳ್ದಂಗೆ ತುಂಬ ಫಾಸ್ಟ್ ಕಟ್ಸ್ ಇದೆ ಆ್ಯಂಡ್ ಸಿನಿಮಾ ಹೇಗೆ ಹೋಗುತ್ತೆ, ಇಂಟರ್ವಲ್ ಬರೋದು ಗೊತ್ತೇ ಆಗೋದಿಲ್ಲ. ಆ್ಯಂಡ್ ಸ್ಪೆಷಲಿಟಿ ಏನು ಅಂತಂದರೆ ಮಿಡಲ್ ಕ್ಲಾಸ್ ಜನದ ಡೇ ಟು ಡೇ ಲೈಫ್ ಹೇಗಿರುತ್ತೆ ಮತ್ತು ಅವರು ಎಷ್ಟೊಂದು ಕಷ್ಟಗಳನ್ನ ಅನುಭವಿಸ್ತಾರೆ, ಅದನ್ನು ಪಿನ್ ಟು ಪಿನ್ ತೋರಿಸಿದ್ದಾರೆ. ಐ ಥಿಂಕ್ ಡೈರೆಕ್ಟರ್ ಸರ್ ಹ್ಯಾಸ್ ಡನ್ ಅ ವೆರಿ ಗುಡ್ ಜಾಬ್ ಇದರಲ್ಲಿ. ಆ್ಯಂಡ್ ತುಂಬ ಜನಕ್ಕೆ ಯಾಕೆ ಎಷ್ಟೊಂದು ಜನ ಇವತ್ತು ಫ್ಯಾಮಿಲಿ ಬಂದಿದ್ದಾರೆ, ದೋ ಇಟ್ ಈಸ್ ಅ ಸೆಲೆಬ್ರಿಟಿ ಶೋ, ಎಷ್ಟೊಂದು ಫ್ಯಾಮಿಲಿ ಕೂಡ ಬಂದಿದ್ದಾರೆ. ಐ ಪರ್ಸ್ನಲಿ ಫೀಲ್ ಏನಕ್ಕೆ ಅಂದರೆ ಮಿಡಲ್ ಕ್ಲಾಸ್ ಜನನ ಓವರಾಲ್ ದೇ ಆರ್ ಕಾನ್ಸಂಟ್ರೇಷನ್ ಮಾಡಿರೋದಕ್ಕೆ ಐ ಥಿಂಕ್ ದೇ ಹ್ಯಾವ್ ಆಲ್ರೆಡಿ ಗಾಟ್ ಎ ವೆರಿ ಬಿಗ್ ಹಿಟ್ ಇದರಲ್ಲಿ. ಆ್ಯಂಡ್ ಸಾಂಗ್ಸ್ ಕೂಡ ಅಷ್ಟೇ, ವಿಜುವಲೈಸೇಷನ್ ತುಂಬಾ ಚೆನ್ನಾಗಿ ಬಂದಿದೆ. ಐ ಥಿಂಕ್ ಆಲ್ರೆಡಿ ಪ್ರದೀಪ್ ಆಗಲಿ, ಶ್ವೇತಾ ಅವರಾಗಲಿ, ದೇ ಹ್ಯಾವ್ ಮೇಡ್ ಅ ವೆರಿ ಬಿಗ್ ಹಿಟ್ ಆ್ಯಂಡ್ ಇಟ್ಸ್ ಅ ಡಿಫ್ರೆಂಟ್ ಕಾನ್ಸೆಪ್ಟ್ ಓರಿಯೆಂಟೆಡ್ ಮೂವಿ. ವೆರಿ ಆಲ್ ದಿ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾನು ಮರ್ಯಾದೆ ಪ್ರಶ್ನೆಯಲ್ಲಿ ನಾನು ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ, ಶಾರುಖ್ ಖಾನ್ ಅಂತ. ಇಂಥ ಹೊಸ ಸಿನಿಮಾ ಬಂದಾಗ ತುಂಬ ಜನ ಸಪೋರ್ಟ್ ಮಾಡ್ತಾರೆ. ಕಲಾವಿದ್ರನ್ನ ಯಾವತ್ತೂ ಬೆಳೆಸಬೇಕು. ಮರ್ಯಾದೆ ಪ್ರಶ್ನೆ ನಾರ್ಮಲಾಗಿ ಹೇಳಬೇಕು ಅಂತಂದರೆ, ಈಗ ಮಿಡಲ್ ಕ್ಲಾಸ್ ಜನ ಒಂದು ಮರ್ಯಾದೆಗೋಸ್ಕರ ಬದುಕ್ತಾರೆ. ಅದೇ ಥರ ಜೀವನನ ಈಗ ನಮ್ಮ ನಾಗರಾಜ್ ಸೋಬಾಯಿ ಸರ್ ಸಿನಿಮಾನ ಮಾಡಿದ್ದಾರೆ. ಈಗ ಬೆಂಗಳೂರಿಂದ ನಾವು ಹೊರಗಡೆಯಿಂದ ನಾವು ತುಮಕೂರು, ಗುಬ್ಬಿ ಎಲ್ಲ ಕರ್ನಾಟಕದ ಎಲ್ಲ ಜಿಲ್ಲೆಯಿಂದ ಬಂದು ಬೆಂಗಳೂರಲ್ಲಿ ಏನೆಲ್ಲ ಕೆಲಸ ಮಾಡ್ತಾರೆ ಮಿಡಲ್ ಕ್ಲಾಸ್ ಪೀಪಲ್ಸ್. ಓಲಾ ಉಬರ್ ಉಳಿಸ್ಕೊಂಡು ಜೊಮ್ಯಾಟೊ ಮಾಡಿಕೊಂಡು ಎಷ್ಟೆಲ್ಲ ಕಷ್ಟಪಡ್ತಾರೆ. ಬೆಳಿಗ್ಗೆ ರಾತ್ರಿ ಎಲ್ಲ ಕಷ್ಟಪಡ್ತಾರೆ. ಇಷ್ಟೆಲ್ಲ ಕಷ್ಟಪಡ್ಕೊಂಡು ಜೀವನ ಮಾಡಿಕೊಂಡು ಮತ್ತೆ ಊರಿಗೆ ಹೋಗ್ತಾರೆ, ಮತ್ತೆ ಬೆಂಗಳೂರಿಗೆ ಬರ್ತಾರೆ, ಮತ್ತೆ ಊರಿಗೆ ಹೋಗ್ತಾರೆ, ಮತ್ತೆ ಬೆಂಗಳೂರಿಗೆ ಬರ್ತಾರೆ. ರಾತ್ರಿ ಎಲ್ಲ ಓಲಾ ಗಾಡಿಲೇ ಮಾಡ್ಕೊಳ್ತಾರೆ. ಎಷ್ಟು ಕಷ್ಟಪಡ್ತಾರೆ ಅಂತಂದರೆ ಮಿಡಲ್ ಕ್ಲಾಸ್ ಪೀಪಲ್ಸು. ಅಷ್ಟು ಕಷ್ಟನ ಹೇಗೆಲ್ಲ ನಾವು ಸಿನಿಮಾ ಮಾಡ್ಬೋದು ಅನ್ನೋದನ್ನ ನಮ್ಮ ನಾಗರಾಜ್ ಸರ್ ಮಾಡಿದ್ದಾರೆ. ಒಳ್ಳೆಯದಾಗಲಿ. ಈ ಸಿನಿಮಾನ ಎಲ್ಲರೂ ಬೆಳೆಸಿ. ಆಲ್ ದ ಬೆಸ್ಟ್. ಒಳ್ಳೆಯದಾಗಲಿ. ಮರ್ಯಾದೆ ಪ್ರಶ್ನೆ ಈ ಸಿನಿಮಾ ನೋಡೋಕ್ಕೆ ಬಂದಾಗ ನಾನು ಸ್ವಲ್ಪ ಬೇರೆ ಥರ ಒಂದು ಆಲೋಚನೆ ಮಾಡ್ಕೊಂಡು ಬಂದಿದ್ದೆ. ಮೀಡಿಯಾದವರು, ಪ್ರದೀಪ್ ಈಸ್ ಫ್ರಮ್ ಮೀಡಿಯಾದವರು ಸಿನಿಮಾ ಮಾಡುವಾಗ ನಾವೆಲ್ಲ ವಿಮರ್ಶೆ ಮಾಡಿದಾಗ ನಮಗೆ ಪ್ರೊಡ್ಯೂಸರ್ಗಳು ಬೈತಾಯಿದ್ರು, ನೀವು ಒಂದು ಸಿನಿಮಾ ಮಾಡಿ ಯಾಕೆ ಗೊತ್ತಾಗುತ್ತೆ ಅಂತ. ಬಹುಶಃ ಇವತ್ತು ಪ್ರದೀಪ್ ಅವರಿಗೆಲ್ಲ ಉತ್ತರ ಕೊಟ್ಟಿರೋದನ್ನ ಭಾವಿಸ್ತೀನಿ. ತುಂಬ ಒಳ್ಳೆಯ ಕತೆ. ಆಮೇಲೆ ಎಸ್ಪೆಷಲಿ ನಾಗರಾಜ್ ಅವರ ಡೈರೆಕ್ಷನ್, ಆಮೇಲೆ ಅದ್ಭುತವಾದ ಕ್ಯಾಮ್ರಾ ವರ್ಕ್, ಎಡಿಟಿಂಗ್ ಇಸ್ ಸೂಪರ್. ಪ್ರತಿಯೊಬ್ಬರು ಆ್ಯಕ್ಟಿಂಗ್ ಕೂಡ, ರಾಕೇಶ್ ಆಗಲಿ, ಸುನಿಲ್ ರಾವ್, ಪ್ರತಿಯೊಬ್ಬರ ಆ್ಯಕ್ಟಿಂಗ್ ಕೂಡ ನನಗೆ ಈ ಸಿನಿಮಾ ಖಂಡಿತ ಗೆಲ್ಲಬೇಕು. ಒಂದು ಹೊಸಬರ
ತರುಣರ ಉತ್ಸಾಹ ಇದೆಯಲ್ಲ ಅದು ಕನ್ನಡ ಚಿತ್ರರಂಗಕ್ಕೆ ಒಂದು ಹೊಸ ಜೀವ ಕೊಡುತ್ತೆ. ಖಂಡಿತವಾಗಿಯೂ ಮರ್ಯಾದೆ ಪ್ರಶ್ನೆ ಬಹುತೇಕ ಎಲ್ಲರೂ ಮೆಚ್ಚುವಂಥ ಚಿತ್ರ ಆಗಿದೆ. ಸ್ಕ್ರೀನ್ ಪ್ಲೇ ಹೇಗಿದೆ, ಆ್ಯಕ್ಟಿಂಗ್ ಹೆಂಗಿದೆ, ನರೇಷನ್ ಹೆಂಗಿದೆ, ಇಟ್ಸ್ ರಿಯಲಿ ವಂಡರ್ಫುಲ್. ನಾನು ಈ ತಂಡಕ್ಕೆ ನನ್ನ ಶುಭ ಹಾರೈಕೆ, ಅವರು ಗೆಲ್ಲಬೇಕಂತ ಮತ್ತೊಮ್ಮೆ ಥ್ಯಾಂಕ್ ಯು.